ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಿನಕಾಯಿ ಸಾಂಬಾರು ಮಾಡಬೇಕು ಅಂತ ಆಯಿತು. ಮಸ್ತಾಗಿ ಮಳೆ ಬರ್ತಿತ್ತು. ಸೊ ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ಆಯಿತು ಮನೆಯಲ್ಲಿ. ಇವಾಗ ಹಲಸಿನಕಾಯಿ ಕೊಯ್ಕೊಂಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನೋಡ್ಬೋದು ಚೆನ್ನಾಗಿ ಮಳೆ ಬರ್ತಿದೆ. ನಮ್ಮ ಮಲೆನಾಡು ಕಡೆ ಹಲಸಿನಕಾಯಿ ಸಾಂಬಾರೆಲ್ಲ ಮಾಡ್ತಾರೆ. ಹಲಸಿನಕಾಯಿ ಸಾಂಬಾರು, ಪಲ್ಯ ಎಲ್ಲ ಮಾಡ್ತಾರೆ. ಇವಾಗ ಸ್ವಲ್ಪ ಎಳೆದಿರೋ ಹಲಸಿನಕಾಯಿನ ಕೊಯ್ದು ನಾವು ಸಾಂಬಾರು ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿದೆ ಹಲಸಿನಕಾಯಿ ನೋಡಿ. ಇಲ್ಲೊಂದಿದೆ ತುಂಬ ಇದೆ ಮೇಲ್ಗಡೆ. ಅದಕ್ಕೆ ಈ ಕೊಕ್ಕೆನ ತೊಗೊಂಬಂದಿದ್ದೀನಿ. ಇವಾಗ ಕೊಯ್ಕೊಂಡು ಹೋಗೋಣ. ನೋಡ್ಬೋದು, ಒಂದು ಹಲಸಿನಕಾಯಿ ಕೊಯ್ದೆ. ಇವಾಗ ಇದನ್ನು ಸಿಪ್ಪೆ ತೆಗೆದು ಸಾಂಬಾರು ಮಾಡೋದು. ಸಖತ್ತಾಗಿರುತ್ತೆ ಟೇಸ್ಟು. ಮಳೆಗಾಲದಲ್ಲಿ ಈ ಮಳೆಗೆ ಸ್ವಲ್ಪ ಚಳಿ ಇರುತ್ತಲ್ವ, ಆ ಟೈಮಲ್ಲಿ ಹಲಸಿನಕಾಯಿ ಸಾಂಬಾರೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು, ಈ ಕಡೆ ಎಲ್ಲ ಯಾವುದೇ ತರಕಾರಿ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಇದೇ ಥರ ಹಲಸಿನಕಾಯಿ ಇಲ್ಲಾಂದರೆ ಬಾಳೆಕಾಯಿ ಏನಾದರೂ ಸಿಗುತ್ತೆ, ಏನಾದರೂ ಸೊಪ್ಪು ಏನಾದರೂ ಇರುತ್ತೆ. ಅದರಿಂದನೇ ಏನಾದರೂ ಮಾಡ್ಬೋದು. ಇವತ್ತು ತರಕಾರಿ ಇಲ್ಲ, ಏನು ಮಾಡೋದು ಅಂತ ಒಂದು ಟೆನ್ಷನ್ನೇ ಇರಲ್ಲ. ಸಿಟಿ ಕಡೆ ಜನರಿಗೆ ತರಕಾರಿ ಇಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಆಗೋಲ್ಲ ಆ ಥರ.